ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮ್ಮ ಗಿಡದಲ್ಲಿ ಈ ಥರ ಹೊಸ ಚಿಗುರು ಬರಬೇಕು ಅಂದರೆ ಏನೆಲ್ಲ ಮಾಡಬೇಕು ಅಂತ ತೋರಿಸ್ತಾ ಹೋಗ್ತೀನಿ. ನೋಡಿ, ಈ ಹೊಸ ಚಿಗುರು ಬರಬೇಕು ಅಂದರೆ ಯಾವ ಫರ್ಟಿಲೈಸರ್ ಹಾಕಬೇಕು ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಎಲೆಯೆಲ್ಲ ಉದುರೋಗಿ ನಾನು ಆ ಲಿಕ್ವಿಡ್ ಕೊಟ್ಟಿದ್ದಕ್ಕೆ ಎಷ್ಟು ಬೇಗ ಚಿಗುರುಗಳಿಂದ ತುಂಬ್ಕೊಂಡಿದ್ದಾವೆ ಅಂತ ನೋಡ್ಬೋದು. ಇದು ನೋಡಿ, ಬೆಟ್ಟದ ನೆಲ್ಲಿಕಾಯಿ ಗಿಡ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತ. ಇದು ಅಷ್ಟೇ, ಎಲ್ಲ ಹೊಸ ಚಿಗುರುಗಳು ಬರ್ತಾ ಇದ್ದಾವೆ. ನೋಡಿ ಎಷ್ಟು ಚೆನ್ನಾಗಿ ಎಲೆ ಉದುರ್ತಾ ಇದೆ. ಇನ್ನು ಉದುರ್ತಾ ಇರೋದಕ್ಕಿಂತ ಮುಂಚೆನೇ ಹೊಸ ಚಿಗುರು ಬರ್ತಾ ಇದೆ. ನೆಕ್ಸ್ಟು ಈ ಸೀಬೆ ಗಿಡದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೊಸ ಚಿಗುರುಗಳು ಬರ್ತಾ ಇದ್ದಾವೆ ಅಂತ. ನೋಡಿ, ನಿಮ್ಮ ಗಿಡದಲ್ಲೂ ಇದೇ ಥರ ಬೇಗ ಹೊಸ ಚಿಗುರು ಬರಬೇಕು ಅಂದರೆ ಏನೆಲ್ಲ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ದಯವಿಟ್ಟು ಅಂದ್ಕೊಂಡು ಒಂದು ಲೈಕ್ ಮಾಡಿ, ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ. ಬನ್ನಿ ನೋಡೋಣ. ನೋಡಿ, ಇದು ಅಕ್ಕಿ ಬೇಳೆಕಾಳು ತೊಳೆದಿರೋ ನೀರು. ಇದಕ್ಕೆ ನೋಡಿ, ಈ ಫರ್ಟಿಲೈಸರ್ ಹಾಕೋದ್ರಿಂದ ಈ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಇದು ರುಬ್ಬಿಟ್ಟು 3 ಡೇಸು ಇದರೊಳಗೆ ಮುಚ್ಚಳ ಹಾಕಿ. ನೋಡಿ, ಅದು ಯಾವ ಫರ್ಟಿಲೈಸರ್ ಅಂತ ತೋರಿಸ್ತೀನಿ. ಮೊಳಕೆ ಕಟ್ಟಿದ ಹೆಸರು ಕಾಳು, ಇದು ಬೂಸ್ಟ್ ಬಂದುಬಿಟ್ಟಿದ್ದು, ನಾನು ನೋಡ್ಕೊಂಡೇ ಇಲ್ಲ, ಕಬೋರ್ಡಾಗಿ ಇಟ್ಬಿಟ್ಟಿದ್ದೆ. ಅದನ್ನು ರುಬ್ಬಿ ಹಾಕಿದ್ರೆ ಈ ಲಿಕ್ವಿಡ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಅಕ್ಕಿ ಬೇಳೆಕಾಳು ತೊಳೆದಿರೋ ನೀರು. ಇದಕ್ಕೆ ನೋಡಿ, ಈ ಫರ್ಟಿಲೈಸರ್ ಹಾಕೋದ್ರಿಂದ ಈ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಇದು ರುಬ್ಬಿಟ್ಟು 3 ಡೇಸು ಇದರೊಳಗೆ ಮುಚ್ಚಳ ಹಾಕಿ ಇಟ್ಬಿಟ್ಟಿದೆ. ಇದು ಒಳ್ಳೆ ಬ್ಯಾಕ್ಟೀರಿಯಾಗಳು ಉಟ್ಕೊಳ್ಳುತ್ತೆ. ನೋಡಿ, ಇದನ್ನು ಅಕ್ಕಿ ಬೇಳೆಕಾಳು ತೊಳೆದಿರೋ ನೀರಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಗಡ್ಡಿ ತಗೊಂಡು ತಿರುಗಬೇಕು. ನೋಡಿ, ಇವಳು ನಾನೇನು ಮಾಡ್ತೀನೋ ಇದೆಲ್ಲ ಮಾಡಬೇಕು ಇವಳು. ನೋಡಿ ಹೆಂಗೆ ಮಾಡ್ತಾಳೆ ನೋಡ್ರಿ. ಬಿಡು. ಇದನ್ನು ಈ 20 ಲೀಟ್ರ್ ಬಕೆಟ್ ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೋಬೇಕು. ಜಾಸ್ತಿ ಓವರ್ ಡೋಸ್ ಏನು ಮಾಡೋದು ಬೇಡ. ಲಿಕ್ವಿಡ್ಡು ನೀರಂಗೆ ಮಾಡ್ಕೊಬೇಕು. ನೋಡಿ, ಅರ್ಧ ತಪ್ಪಲೆ ಆಗೋಷ್ಟು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಬೇಕು. ನಾನು ಏನು ಮಾಡ್ತಾಯಿದ್ದೀನೋ ಅದೆಲ್ಲ ಮಾಡಬೇಕು ಇವಳು. ಈ ಥರ ಮಾಡಿಬಿಟ್ಟು ಇದನ್ನು ಗಿಡಗಳಿಗೆ ಹಾಕಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಪ್ರತಿಯೊಂದು ಗಿಡಗಳಿಗೂ ನೀವು ಹಾಕ್ಬೋದು. ಇದೇ ಗಿಡಕ್ಕೆ ಹಾಕಬೇಕು, ತರಕಾರಿ ಗಿಡಕ್ಕೆ, ಹಣ್ಣಿನ ಗಿಡಕ್ಕೆ, ಹೂವಿನ ಗಿಡಕ್ಕೆ, ಎಲ್ಲ ಥರ ಗಿಡಗಳಿಗೂ ನೀವು ಹಾಕ್ಬೋದು. ದಾಸವಾಳ ಗಿಡದಲ್ಲಿ ನೋಡಿಸ್ತೀನಿ ಯಾವ ಥರ ಚಿಗುರು ಬಂದಿದ್ದಾವೆ ಅಂತ. ನೋಡಿ, ಎಲ್ಲ ಹೊಸ ಚಿಗುರುನೇ ಬಂದಿರೋದು. ಬೇಗ ಹೊಸ ಚಿಗುರುಗಳು ಬರುತ್ತೆ. ನೋಡಿ, ಎಲೆಯೆಲ್ಲ ಉದುರಿ ಹೊಸ ಚಿಗುರುಗಳು, ಮೊಗ್ಗುಗಳು ಬಂದಿದ್ದಾವೆ. ಈ ಥರ ನೀವು ಲಿಕ್ವಿಡ್ ಮಾಡಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಲಿಕ್ವಿಡ್ಡು ಈ ಗಿಡಗಳಿಗೂ ಸ್ವಲ್ಪ ಹಾಕ್ತೀನಿ. ನೋಡಿ, ಈ ದಾಸವಾಳ ಗಿಡದಲ್ಲೂ ಅಷ್ಟೇ ಹೊಸ ಎಲೆಗಳು ಬರ್ತಾ ಇದ್ದಾವೆ, ಮೊಗ್ಗುಗಳು ಇದ್ದಾವೆ. ಈ ಫರ್ಟಿಲೈಸರು ಪ್ರತಿಯೊಂದು ಗಿಡಗಳಿಗೂ ಹಾಕ್ಬೋದು. ನೋಡಿ, ದಾಸವಾಳ ಕಟ್ಟಿಂಗ್ ಮಾಡಿದ್ದೀನಿ. ಎಷ್ಟು ಬೇಗ ಚಿಗುರು ಬಂದಿದ್ದಾವೆ ನೋಡ್ಬೋದು. ಇದು ಕಟ್ ಮಾಡಬೇಕಾಯ್ತು, ಮೊಗ್ಗುಗಳಿದ್ದಾವೆ ಅಂತ ಸುಮ್ಮನೆ ಆಗೋದು. ಬೇಗ ಚಿಗುರು ಬರ್ತವೆ. ಈ ಫರ್ಟಿಲೈಸರು ನೀವು ಕೊಡಿ. ನೋಡಿ, ನಮ್ಮ ಲಹಾರಿ ನನ್ನ ಗಾರ್ಡನಲ್ಲಿ ಏನು ಕೆಲಸ ಮಾಡಿದ್ರು ಬರ್ತಾ ಇರ್ತಾಳೆ. ಬಂದು ನಾನು ಯಾವ ಕೆಲಸ ಮಾಡಿದ್ರೂ ಇವಳು ಮಾಡಬೇಕು. ಈ ಥರ ಎಲ್ಲ ಮಾಡ್ತಾಳೆ ತೀಟೆ. ಅವಳಿದ್ರೆ ತುಂಬ ಖುಷಿಯಾಗುತ್ತೆ ನನಗೆ. ನೋಡಿ, ಅವ್ರ ಅಕ್ಕನ ಜೊತೆ ಆಟ ಆಡೋಕ್ಕೆ ಹೋಗ್ಲು ನನ್ನ ಕೆಲಸ ಬಿಟ್ಬಿಟ್ಟು
ನೋಡಿ ಈ ಥರ ಫರ್ಟಿಲೈಸರ್ ಹಾಕಿ ನಿಮ್ಮ ಗಿಡದಲ್ಲಿ ಇದೇ ಥರ ಹೊಸ ಚಿಗುರಿಂದ ತುಂಬಿಕೊಳ್ಳುತ್ತೆ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಅಲ್ಲಿವರೆಗೂ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.